ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸರ್ಕಾರಿ ಇಲಾಖೆಗಳಲ್ಲಿ ರೈತರಿಗೆ ಆಗ್ತಾ ಇರುವಂತಹ ಅನ್ಯಾಯಗಳನ್ನು ಸರಿಪಡಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಹಾಗೂ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರಿಗೆ ಮನವಿ ಸಲ್ಲಿಸಿದ್ದಾರೆ. ಕೂಡ್ಲಿಗಿ ಪ್ರವಾಸ ಮಂದಿರದಲ್ಲಿ ನಡೆದ ಕೆಡಿಪಿ ತ್ರೈಮಾಸಿಕ ಸಭೆಯಲ್ಲಿ ಮನವಿ ಸಲ್ಲಿಸಿದ ರೈತ ಸಂಘದ ಮುಖಂಡರು ರೈತರ ವಿವಿಧ ಬೇಡಿಕೆಗಳ ಕುರಿತು ಚರ್ಚೆ ಮಾಡಿದ್ದಾರೆ. ಈ ಹಿಂದೆ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಆರೋಪಿಸಿದ್ದಾರೆ. ಫಾರಂ 1ರಿಂದ 5, ಫಾರಂ 50, 53 ಹಾಗೂ 57ರ ಅರ್ಜಿಗಳಿಗೆ ಸಂಬಂಧಿಸಿದಂತೆ ರೈತರಿಗೆ ನ್ಯಾಯ ದೊರೆತಾ ಇಲ್ಲ. 2018ರ ಮೂಲ ಕಡತಗಳು ಕಳೆದು ಹೋಗಿದೆ ಅಂತ ಹೇಳಿ ರೈತರನ್ನ ವರ್ಷಾನುಗಟ್ಟಲೆ ಅಲೆದಾಡಿಸಲಾಗ್ತಾ ಇದೆ ಅಂತ ರೈತ ಸಂಘದ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೈವಲ್ಯಾಪುರ ಸೇರಿ ಹಲವು ಗ್ರಾಮಗಳಲ್ಲಿ ಸ್ಮಶಾನ ಭೂಮಿ ಮಂಜೂರು ಮಾಡುವಂತೆ ಮನವಿ ಸಲ್ಲಿಸಿದ್ರೂ ಕೂಡ ಕ್ರಮ ಕೈಗೊಂಡಿಲ್ಲ. ಕೃಷಿ ಇಲಾಖೆಯಿಂದ ರೈತರಿಗೆ ದೊರೆಯುವ ಅನುದಾನ ಹಾಗೂ ಸೌಲಭ್ಯಗಳ ಬಗ್ಗೆ ಸಮರ್ಪಕ ಮಾಹಿತಿ ಕೊಡ್ತಾ ಇಲ್ಲ ಅಂತ ಆರೋಪಿಸಿದ್ದಾರೆ. ಇನ್ನು ರೈತ ಸಂಘದ ಪ್ರಮುಖ ಬೇಡಿಕೆಗಳನ್ನ ನೋಡೋದಾದ್ರೆ ಕೂಡ್ಲಿಗಿ ತಾಲೂಕನ್ನ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು. ಫಾರಂ 50, 53 ಹಾಗೂ 57ರ ಅರ್ಜಿಗಳಿಗೆ ಪಟ್ಟ ಮಂಜೂರು ಮಾಡಬೇಕು. ರೈತರಿಗೆ ಬೆಳೆ ಪರಿಹಾರ ಕೊಡಬೇಕು. ರೈತರ ಸಾಲ ಮನ್ನಾ ಮಾಡಬೇಕು. ಕೂಡ್ಲಿಗಿ ತಾಲೂಕಿನ 74 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯನ್ನ ಶೀಘ್ರವೇ ಜಾರಿಗೆ ತರಬೇಕು. ರೈತರ ಪಂಪ್ಸೆಟ್ಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡಬೇಕು. 1ರಿಂದ 5 ಹಾಗೂ ಇತರೆ ಅರ್ಜಿಗಳಿಗೆ ಸಂಬಂಧಿಸಿದಂತೆ ರೈತರಿಗೆ ನ್ಯಾಯ ದೊರಕಿಲ್ಲ. ಸರ್ಕಾರಿ ಇಲಾಖೆಗಳಲ್ಲಿ ಮೂಲ ಕಡತಗಳು ಕಳೆದು ಹೋಗಿವೆ ಎಂದು ಹೇಳಿ ವರ್ಷಾನುಗಟ್ಟಲೆ ರೈತರನ್ನು ಅಲೆದಾಡಿಸುವಂತೆ ಮಾಡಲಾಗಿದೆ. ಕೆಲವು ಗ್ರಾಮಗಳಲ್ಲಿ ಸ್ಮಶಾನ ಭೂಮಿ ಮಂಜೂರು ಮಾಡಿಕೊಡುವಂತೆ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ. ಉದಾಹರಣೆಗೆ ಕೈವಲ್ಯಾಪುರ ಗ್ರಾಮದ ಸ್ಮಶಾನ ಭೂಮಿ ಮಂಜೂರು ಮಾಡಿಕೊಡುವ ವಿಚಾರದಲ್ಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ತಹಸೀಲ್ದಾರರು ರೈತರಿಗೆ ಯಾವುದೇ ರೀತಿಯ ಸಹಕಾರ ನೀಡುತ್ತಿಲ್ಲ. ಆದ್ದರಿಂದ ಕೆಳಕಂಡ ಬೇಡಿಕೆಗಳನ್ನು ಈಡೇರಿಸುವಂತೆ ಮಾನ್ಯ ಶಾಸಕರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಕೂಡ್ಲಿಗಿ ತಾಲೂಕನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕು. ರೈತರು ಸಲ್ಲಿಸಿರುವ ಫಾರಂ 50, 53 ಹಾಗೂ 57 ಅರ್ಜಿಗಳನ್ನು ಸರ್ಕಾರದ ವತಿಯಿಂದ ಪಟ್ಟ ಮಂಜೂರು ಮಾಡಿಕೊಡಬೇಕು. ರೈತರಿಗೆ ಬೆಳೆ ಪರಿಹಾರ ಮಂಜೂರು ಮಾಡಬೇಕು. ರೈತರ ಸಾಲ ಮನ್ನಾ ಮಾಡಬೇಕು. ಕೂಡ್ಲಿಗಿ ತಾಲೂಕಿನ 74 ಕೆರೆಗಳಿಗೆ ನೀರು ತುಂಬಿಸುವ ತ್ವರಿತವಾಗಿ ಜಾರಿಗೆ ತರಬೇಕು. 2026ನೇ ವರ್ಷದಲ್ಲಿ ಮಳೆ ಕೊರತೆಯಿಂದಿರುವುದರಿಂದ ಕೆರೆಗಳಿಗೆ ಶೀಘ್ರವಾಗಿ ನೀರು ತುಂಬಿಸಬೇಕು. ಈ ಮೇಲ್ಕಂಡ ಎಲ್ಲಾ ವಿಷಯಗಳನ್ನು ಕೆಡಿಪಿ ಸಭೆಯಲ್ಲಿ ಚರ್ಚಿಸಿ ಸಂಬಂಧಿಸಿದ ತಾಲೂಕು ಅಧಿಕಾರಿಗಳಿಗೆ ಯುಕ್ತ ನಿರ್ದೇಶನ ಹಾಗೂ ಎಚ್ಚರಿಕೆ ನೀಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಹಾಗೂ ಜಿಲ್ಲಾ ಘಟಕದ ಒತ್ತಾಯವಾಗಿದೆ. ತಿರುಗೋಣ ಇಲ್ಲ ಲೈನ್ ಕರೆಕ್ಟಾಗಿ ಹಿಡ್ಕಲ್ಲ ಕರೆಕ್ಟ್ ಹಿಡ್ಕ ಅಷ್ಟೇ ಕರೆಂಟ್ ವಿದ್ಯುತ್ ಕೊರತೆ ಮನವಿ. ರೈತರು ಪಂಪ್ಸೆಟ್ಗಳಿಗೆ ಪ್ರತಿದಿನ 7 ಗಂಟೆ ಮಾಡುವಂತೆ ದಿನಾಂಕ 13/2/2026ರಂದು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ವಿದ್ಯುತ್ ಪೂರೈಕೆ ಮಾಡಿಲ್ಲ. ಈ ವರ್ಷ ಮುಂಗಾರು ಮಳೆ ಕೈಕಟ್ಟುವುದರಿಂದ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಒಂದೆಡೆ ಮಳೆ ಇಲ್ಲ, ಮತ್ತೊಂದೆಡೆ ಸಮರ್ಪಕ ವಿದ್ಯುತ್ ಇಲ್ಲ. ಕಾರಣ ತಾಲೂಕಿನ ರೈತರು ಬಹಳ ತೊಂದರೆ ಅನುಭವಿಸುತ್ತಿದ್ದಾರೆ ಮತ್ತು ಸಹಾಯಕ ಕಾರ್ಯನಿರ್ವಾಹಕರು, ಅಭಿಯಂತರರು, ಕಿರಿಯ ಅಭಿಯಂತರರು, ಲೈನ್ಮ್ಯಾನ್ ಹಾಗೂ ರೈತರ ಮನವಿ ಆಲಿಸಿದ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ತಮ್ಮ ಹಂತದಲ್ಲಿ ಬಗೆಹರಿಸಬಹುದಾದ ಬೇಡಿಕೆಗಳನ್ನು ಶೀಘ್ರವೇ ಈಡೇರಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ವಿದ್ಯುತ್ ಸಮಸ್ಯೆ ಪರಿಹರಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ನನ್ನ ತುಂಬಾ ಆತ್ಮೀಯ ಸ್ನೇಹಿತರು ಆಯ್ತಾ, ಅವರದು ಸ್ವಂತ ಆಯ್ತಾ ಜೆಟ್ ಫ್ಲೈಟ್ ಇದೆ ಆಯ್ತಾ, ಮುಂಚೆಯಿಂದನೂ ಕಮರ್ಷಿಯಲ್ ಒಂದು ವಿಮಾನ ಇದೆ ಆಯ್ತಾ. ಸೊ ಅವರು ವೈಯಕ್ತಿಕವಾಗಿ ಅಲ್ಲಿ ಎಲ್ಲ MLA ಕನ್ವಿನ್ಸ್ ಮಾಡಿ 1 ಗಂಟೆಗೆ ಮೋಡ ಬಿತ್ತನೆಗೆ ಕನಿಷ್ಠ 15 ಲಕ್ಷ ಖರ್ಚಾಗುತ್ತೆ ಆಯ್ತಾ. ಇದು ಯಾರು ಒಬ್ಬರು MLA ಒಂದು MP ಮಾಡಕ್ಕಾಗೋದಿಲ್ಲ. 1 ವಾರದ ಗಂಟೆ ಮಾಡಬೇಕು. ಒಂದೊಂದು ದಿವಸಕ್ಕೆ 10 ಗಂಟೆ ಮಾಡಿದ್ರು 1 ದಿವಸಕ್ಕೆ 1.5 ಕೋಟಿ ಆಗುತ್ತೆ ಆಯ್ತಾ. 3-4 ಕೋಟಿ ಒಂದೊಂದು ತಾಲೂಕಿಗೆ ಖರ್ಚಾಗ್ತದೆ. ಆದ್ರೆ ಇದನ್ನ ಸರ್ಕಾರನೇ ನಿರ್ಧಾರ ಮಾಡಿದೆ. DK ಸಾಹೇಬ್ರೆ ಹೇಳಿದ್ದಾರೆ
ಇದು ಸೂಕ್ತ ಸಮಯದಲ್ಲಿ ನಾವು ನಿರ್ಧಾರ ತಗೊಂಡು ಅವಶ್ಯಕತೆ ಇರೋ ಕಡೆ ಮಾಡ್ತೀವಿ ಅಂತೇಳಿ ಸರ್ಕಾರದಿಂದ ಮಾಡ್ತಾರೆ. ಅರ್ಥ ಆಯ್ತಾ? ನಾನು ನನ್ನ ಲೆವೆಲ್ಗೆ ನೀನು ಜಾಸ್ತಿ ಮಾತಾಡ್ಬೇಕು ಸಾಕು. ಇಲ್ಲ ಸರ್, ಒಂದು ನನ್ನ ಲೆವೆಲ್ಗೆ ನಾನು ಏನೇನು ಮಾಡಬೇಕು ಅದನ್ನ ಮ್ಯಾಕ್ಸಿಮಮ್ ಮಾಡಿದ್ದೀನಿ. ಅರ್ಥ ಆಯ್ತಾ? ಒಂದು ಮಳೆ ಬಿತ್ತನೆ ಕೊಡ್ರಿ ಸರ್, ಆಮೇಲೆ ದೇವ್ರು ಕೊಡ್ತಾನೆ. ಆಮೇಲೆ ಏನ್ ದುಡ್ಡು ಕೊಡ್ತಾರೆ? ಅಲ್ಲ ಸರ್, ಸುಮ್ಮನೆ ಏನೋ ಅದಲ್ಲ ಸರ್ ನಾನು ಹೇಳೋದು, ಒಂದು ಬಿತ್ತನೆ ಮಾಡ್ರಿ ಸರ್, 15 ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, 1 ಗಂಟೆ ಮಾಡಿ ಸರ್. ಎಲ್ಲ ಒಣಗೋಗ್ಬಿಟ್ಟಿದೆ ಸರ್, ಅದು ಮಳೆ ಬರ್ಲಿಲ್ಲ ಅಂದ್ರೆ ಹೋಯ್ತು. ನೀವು ಮಾತಾಡ್ಬೇಕಲ್ಲ ಸರ್, ಮಾತಾಡ್ಬೇಕು. ನಾನು ಮುಚ್ಚಿ ಹೇಳ್ತಾ ಇದ್ದೀನಿ, ನೀವು ಸುಮ್ಮನೆ ಎಲ್ಲ ಸುಮ್ಮನೆ ನಾವ್ ಏನ್ ಹೇಳ ಸರ್, ನಾವು ಹೇಳಿದ್ದು ಹೇಳ್ತಾ ಇದ್ದೀವಿ. ಸರ್ಕಾರದಿಂದ ಸರ್ಕಾರ ನಿರ್ಧಾರ ತಗೊಳ್ತದೆ ಭಾಷೆ ಬೇಕು ಸರ್. ಆಯ್ತಾ? ಸರ್ಕಾರದಿಂದ ಆಗ್ತದೆ ಅದು. ಆಯ್ತಾ? ಕೇಂದ್ರಿಗೆ ಒಂದು ಕಂಡೀಷನ್ ಆಗಿ ಹೇಳಿ ಸರ್. ಈಗಾಗಲೇ ಸರ್ಕಾರ ಗಮನಕ್ಕೆ ತಂದಿದ್ದೀವಿ. ಇದು ಒಂದು ತಾಲೂಕಲ್ಲ ಇದು, ಆಯ್ತಾ? 224 ತಾಲೂಕಿದಾವೆ. ಎಲ್ಲ ಕಡೆನೂ ಇದೇ ಪರಿಸ್ಥಿತಿ ಆಗಿದೆ. ಕೆಲವು ಕಡೆ ಬಿಟ್ರೆ ನಮ್ಮ ತಾಲೂಕ ಜಾಸ್ತಿ ಆಗಿರೋದ್ರಿಂದ ನಾವೆಲ್ಲರೂ ಆಗ್ಲೇ ಸಾಹೇಬರ ಗಮನಕ್ಕೆ ತಂದಿದ್ದೇವೆ. ಆಯ್ತಾ? ಈ ಎರಡು ಪರಿಸ್ಥಿತಿ ನೋಡ್ಕೊಂಡು ಸೂಕ್ತ ನಿರ್ಧಾರ ತಗೊಳ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಸರ್ಕಾರ ಇದ್ರೆ ನಾವು ಮಾಡಿಸ್ತೀವಿ, ನೀವೇ ತಲೆ ಕೆಡಿಸ್ಕೊಳ್ಳಿ ಸರ್. ಕೇಳಿದ ಒಂದು ಗಂಟೆ ಹೇಳ್ಬಿಡ್ರಿ ಸರ್. ಒಂದು ಗಾಳಿ ಬಂದ್ರು ತೆಗಿತಾರ ಸರ್, ಗಾಳಿ ಬಂದ್ರೆ ತೆಗಿತಾರೆ ಅಂತ ಒಂದು ಯಾವ್ದಾರ ಒಂದು ಜಂಗಲ್ ಕಟ್ಟಿಂಗಿಗೆ ಎಲ್ಲಾ ರೀತಿ ಕ್ರಮ ಕೈಗೊಂಡಿದ್ದೇವೆ. ಇವತ್ತಿಂದನೇ ಶುರು ಮಾಡಿದ್ದಾರೆ. ಎಲ್ಲೆಲ್ಲಿ ತೊಂದರೆ ಆಗಿದ್ದಾವೆ, ಏನೇನು ಆಗ್ತಾ ಇದಾವೆ ಅಂತೇಳಿ. ಇಲ್ಲಿ ತುಂಬಾ ಗಾಳಿ ಇರೋಂಥ ಪ್ರದೇಶ. ಮತ್ತೆ ಇನ್ನೊಂದು ಹೇಳ್ತೀನಿ ನಿಮ್ಗೆಲ್ಲರಿಗೂ, ಇನ್ಯಾರಿದ್ದಾರೆ ಇಲ್ಲೆಲ್ಲ ಹೋರಾಟಗಾರರು ಯಾರು ಇದ್ದಾರೆ ನೋಡಿ, ₹1 ಇವತ್ತು 1000 ಕೋಟಿದು ಸೋಲಾರು ವಿಂಡೋ ನಮ್ಮ ತಾಲೂಕಲ್ಲಿ ಆಗ್ತಾ ಇದೆ. ಒಂದೇ ₹1 CSR ನಾವು ಮಾಡಕ್ ಆಗ್ತಾ ಇಲ್ಲ. ಇದೇ ನಾವು ರೈತರಿಗೆ ಉಚಿತವಾಗಿ ಅವ್ರ ಕಡೆ ಎಲ್ಲ ನೀರು ಕೊಡಿಸ್ಬೋದು. ಅಂತ ಆಯ್ತಾ? ಹೆಚ್ಚುವರಿ TCಗಳು ಮಾಡಿಸ್ಬೋದು. ಆಯ್ತಾ? ನಾವು ಇನ್ನೇನಾದ್ರೂ ಗ್ರಾಮೀಣ ರಸ್ತೆ ಸುಧಾರಣೆ ಮಾಡಿಸ್ಬೋದು, ಸ್ಮಶಾನ ಅಭಿವೃದ್ಧಿ ಮಾಡಿಸ್ಬೋದು, ಶಾಲೆಗಳ ಡೆವಲಪ್ಮೆಂಟ್ ಮಾಡಿಸ್ಬೋದು. ನೀವೆಲ್ಲರೂ ಆಯ್ತಾ, ನೀವೆಲ್ಲ ಮನ್ಸು ಮಾಡಿದ್ರೆ, ನೀವೆಲ್ಲ ಸಹಕಾರ ಕೊಟ್ರೆ ಅವ್ರನ್ನೆಲ್ಲ ಇಟ್ಕೊಂಡು ನಾವು ಸಾರ್ವಜನಿಕರಿಗೆ ಉಪಯೋಗ ಆಗಂತ ಕೆಲಸಗಳು ಮಾಡ್ಬೋದು. ಆದ್ರೆ ಕೆಲವರು ವೈಯಕ್ತಿಕ ಹಿತಾಸಕ್ತಿ ಇಟ್ಕೊಳ್ತಾ ಇದ್ದಾರೆ. ಮತ್ತೆ ಕೆಲವರು ಊರಲ್ಲಿ 20 ಲಕ್ಷ 50 ಲಕ್ಷ ಗುಡಿ ಕೇಳ್ತಾ ಇದ್ದಾರೆ. ಈ ವೇಳೆ ರೈತ ಸಂಘದ ತಾಲೂಕು ಅಧ್ಯಕ್ಷ ನಲ್ಲಮುತ್ತಿ ರಮೇಶ್, ಜಿಲ್ಲಾ ಕಾರ್ಯದರ್ಶಿ ಬಾಣದ ಕೃಷ್ಣ, ತಾಲೂಕು ಕಾರ್ಯಾಧ್ಯಕ್ಷ KTP-ಸ್ವಾಮಿ, ಜಿಲ್ಲಾ ಕಾರ್ಯದರ್ಶಿ ಭಾಷಾ, ಉಪಾಧ್ಯಕ್ಷ ಪಾಂಡುರಂಗ ನಾಯಕ್, ನಗರ ಘಟಕದ ಅಧ್ಯಕ್ಷ ಓಬಳೇಶ್, ಕಾರ್ಯದರ್ಶಿ ಶಿವರಾಜ್, ಉಪಾಧ್ಯಕ್ಷ ನವೀನ್ ಕುಮಾರ್ ಸೇರಿ ಹಲವರು ಉಪಸ್ಥಿತರಿದ್ದರು. ವರದಿ KTP-ಸ್ವಾಮಿ, ಕೂಡ್ಲಿಗಿ, ನವಕರ್ನಾಟಕ ಟಿವಿ.